ನಂದಿನಿ, ಯಾಕೆ ನನ್ನಿಂದ ದೂರ ಹೋಗ್ತಾ ಇದೀಯಾ? ನನ್ನಿಂದ ಏನು ತಪ್ಪಾಗಿದೆ ಹೇಳು. ಒಂದು ವೇಳೆ ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು, ಇಲ್ಲವಾದರೆ ಶಿಕ್ಷೆ ನೀಡು. ಅದು ಬಿಟ್ಟು ಹೀಗೆ ನನ್ನಿಂದ ದೂರ ಹೋಗಬೇಡ. ನಿನ್ನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಎಂದು ಗೋಗರೆಯುತ್ತಾನೆ. ಅವನ ಎಲ್ಲಾ ಮಾತು ಕೇಳಿದ ನಂದಿನಿಗೆ ತುಂಬಾ ಕೋಪ ಬರುತ್ತದೆ. ಅವಳು ಅವನ ಕೆನ್ನೆಗೆ ಪಟಾರನೆ ಬಾರಿಸಿ, ಛೀ ಪಾಪಿ, ನಾಚಿಕೆಯಾಗುವುದಿಲ್ಲವೇ ನಿನಗೆ? ಅನಾಥ ಎಂದು ಸುಳ್ಳು ಹೇಳಿದೆ ಹಾಗೂ ಅಣ್ಣ ತಂಗಿ ಸಂಬಂಧಕ್ಕೆ ಕಳಂಕ ತಂದೆ. ನಾನು ನಿನಗೆ ತಿಳಿದು ನನ್ನ ಜೊತೆ ಹೀಗೆ ಪ್ರೀತಿ ನಾಟಕವಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ನೀನೊಬ್ಬ ಮನುಷ್ಯನ, ನಿನ್ನನ್ನು ಕಂಡರೆ ನನಗೆ ಅಸಹ್ಯವೆನಿಸುತ್ತದೆ. ದಯವಿಟ್ಟು ನನ್ನಿಂದ ದೂರ ಹೋಗು. ನಿನ್ನ ಮುಖ ನೋಡಲು ನನಗೆ ಇಷ್ಟವಿಲ್ಲ. ಹಾಗೆ ಈ ನಿನ್ನ ನಾಟಕ ನನಗೆ ಹೇಗೆ ತಿಳಿಯಿತು ಎಂದು ಚಿಂತಿಸಬೇಡ, ಅದನ್ನು ನಾನೇ ಹೇಳುತ್ತೇನೆ. ನಿನಗೆ ತಂದೆ ಇರುವ ಬಗ್ಗೆ ಅವರೇ ನನಗೂ ತಂದೆ ಎನ್ನುವ ಸತ್ಯವನ್ನು ಅವರೇ ನನಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಇಷ್ಟು ದಿನ ಬೇರೆಯವರನ್ನು ನನ್ನ ತಂದೆ ಎಂದು ನಂಬಿದ್ದೆ, ಆದರೆ ನನ್ನ ಹುಟ್ಟಿಗೆ ಕಾರಣ ಆ ನಿನ್ನ ತಂದೆ. ಆದರೆ ನನಗೆ ತಂದೆಯ ಸ್ಥಾನ ನೀಡಿದವರು, ನನ್ನ ಜವಾಬ್ದಾರಿ ಹೊತ್ತವರು ಬೇರೆ ಯಾರು. ಏನು ಬೇಕಾದರೂ ಹೇಳಲಿ, ವಿಷ್ಣುಮೂರ್ತಿ ಅವರೇ ನನ್ನ ತಂದೆ. ನಾನು ಸಂಬಂಧಗಳಿಗೆ ಬೆಲೆ ಕೊಡುತ್ತೇನೆ. ಅದೇ ನನ್ನ ತಂದೆ ತಾಯಿ ನನಗೆ ಹೇಳಿಕೊಟ್ಟ ಸಂಸ್ಕಾರ. ಅದನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ನಿನ್ನ ಹಾಗೆ ಸಂಬಂಧಗಳ ಜೊತೆ ಆಟವಾಡಲು ನನಗೆ ಬರುವುದಿಲ್ಲ. ದಯವಿಟ್ಟು ನನ್ನಿಂದ ದೂರ ಹೋಗು ಎಂದು ಅಲ್ಲಿ ನಿಲ್ಲದೆ ಹೊರಟು ಬಿಡುತ್ತಾಳೆ ನಂದಿನಿ. ಅವಳ ಮಾತು ಕೇಳಿ ವಿಕ್ರಮ್ಗೆ ಆಘಾತವಾಗುತ್ತದೆ. ನಂದಿನಿ ನನಗೆ ತಂಗಿಯಾಗಬೇಕೆ ಎಂದು ಯೋಚಿಸುತ್ತಾ ತನ್ನ ತಂದೆಯ ಮೇಲೆ ತುಂಬಾ ಕೋಪ ಬರುತ್ತದೆ. ಏಕೆಂದರೆ ಅವನು ತನ್ನ ಎಲ್ಲಾ ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದ, ಅವರ ಒಪ್ಪಿಗೆ ಪಡೆದೇ ಮುಂದುವರಿಯುತ್ತಿದ್ದ ಪ್ರೀತಿಯ ವಿಷಯವನ್ನು